ಸ್ಫಟಿಕ ಕಟ್ಟಿದ ಮೇಲೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ತುಂಬ ಚೆನ್ನಾಗಿ ನಾನು ಅನ್ಕೊಂಡಿರೋದೆಲ್ಲ ಆಗ್ತಾ ಇದೆ ಸಿಸ್ಟರ್. ಇನ್ನು ಮುಂದೆ ರಿಸಲ್ಟ್ ಸ್ವಲ್ಪ ಸ್ವಲ್ಪ ಬರ್ತಾ ನಿಮ್ದೇ ಇದೆ. ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಎಲ್ಲ ಇದೆ ಸಿಸ್ಟರ್. ತುಂಬ ಥ್ಯಾಂಕ್ಸ್. ಈ ಸ್ಫಟಿಕದ ಸ್ಟೋನ್ ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡಿಕೊಡಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಮೆಸೇಜ್, ನಾರ್ಮಲ್ ಕಾಲ್ಸ್ ಯಾವುದಕ್ಕೂ ಕೂಡ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾತ್ರ ಬರುತ್ತೆ. ಮತ್ತು ಇದನ್ನು ಕಟ್ಟಿದ ಮೇಲೆ ಯಾರಿಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಕಸ್ಟಮರ್ ಬಂದು ಅವ್ರ ರಿವ್ಯೂನ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಹೇಳಿದ್ದಾರೆ ಅಂತ. ಎಷ್ಟು ದಿನಕ್ಕೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ ಹೀಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅಂತ. ಮತ್ತು ಯಾರೆಲ್ಲ ಆರ್ಡರ್ ಮಾಡ್ಕೋತಿದ್ದೀರಾ, ತುಂಬ ಜನದ ಡೌಟ್ ಏನು ಅಂತ ಹೇಳಿದ್ರೆ ಇದು ಫೇಕ್ ಇರ್ಬೋದಾ ಹಾಗೆ ಹೀಗೆ ಅಂತ. ಖಂಡಿತ ಯಾವುದೇ ರೀತಿ ಫೇಕು ಮೋಸ ಏನು ಕೂಡ ಇಲ್ಲ. ತುಂಬ ಜನ ಹೊಸೊಬ್ರು ಹಳೊಬ್ರು ತೊಗೊಂಡಿರೋರು ನಾನು ಹೇಳೋಕ್ಕಿಂತ ಮುಂಚೆನೇ ಅಮೌಂಟ್ ಹಾಕ್ಬಿಟ್ಟು ಅಡ್ರೆಸ್ಸನ್ನ ಕಳಿಸ್ಬಿಟ್ಟು, ಸಿಸ್ಟರ್ ಈ ಅಡ್ರೆಸ್ಗೆ ನನಗೆ ಬೇಕು, ಸ್ಟೋನ್ ಬೇಕು, ಕಳಿಸ್ಕೊಡಿ ಅಷ್ಟೇ, ಜಾಸ್ತಿ ಏನೂ ಹೇಳೋದೇ ಇಲ್ಲ. ಸ್ವಲ್ಪ ಹೊಸೊಬ್ರು ಅಲ್ವಾ, ಹಾಗಾಗಿ ಸ್ವಲ್ಪ ಭಯ ಇರುತ್ತೆ ಅವರಿಗೆ. ಬನ್ನಿ ರಿವ್ಯೂ ಏನಿದೆ ಅಂತ ನೋಡೋಣ. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಿಸ್ಟರ್. ನೀವು ಕಳಿಸಿದ್ರಿಂದ ತುಂಬಾ ಒಳ್ಳೆಯದಾಗಿದೆ ಸಿಸ್ಟರ್. ನಾನಂತೂ ಅಂದ್ಕೊಂಡೆ ನಮಗೆ ಆಗೋದಿಲ್ಲ ಅಂದ್ಕೊಂಡೆ. 2 ಮಂತ್ ಆಗಿತ್ತು ತರಿಸ್ಕೊಂಡು. ಹಾಯ್ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಿಸ್ಟರ್. ನೀವು ಕಳಿಸಿದ್ರಿಂದ ತುಂಬಾ ಒಳ್ಳೆಯದಾಗಿದೆ ಸಿಸ್ಟರ್. ನಾನಂತೂ ಅಂದ್ಕೊಂಡೆ ನಮಗೆ ಆಗೋದಿಲ್ಲ ಅಂದ್ಕೊಂಡೆ. 2 ಮಂತ್ ಆಗಿತ್ತು ತರಿಸ್ಕೊಂಡು. ಈಗ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ನಾನು ಅಂದ್ಕೊಂಡಿರೋದೆಲ್ಲ ಆಗ್ತಾ ಇದೆ ಸಿಸ್ಟರ್. ಇನ್ನು ಮುಂದೇನೂ ಅದೇ ಥರ ಆಗಲಿ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದಾಗಲಿ ಸಿಸ್ಟರ್. ನಾ ಎಲ್ಲಿಂದ ಮಾತಾಡೋದಂದರೆ ವಿರಾಜಪೇಟೆಯಿಂದ. ಹೆಸರು ಬೇಡ ಸಿಸ್ಟರ್. ತುಂಬಾ ಥ್ಯಾಂಕ್ಸ್ ಸಿಸ್ಟರ್. 6 ತಿಂಗಳ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇಲ್ಲ ಸಿಸ್ಟರ್, ಯಾವುದೇ ಹೆಸರು ಹೇಳಲ್ಲ ನಾನು, ಯಾವುದೇ ಇದರಲ್ಲೂ ಕೂಡ ವಿಡಿಯೋದಲ್ಲೂ ಹೆಸರು ಕೂಡ ಹೇಳೋದಿಲ್ಲ, ಅವರ ಅಡ್ರೆಸ್ ನಂಬರ್ ಕೂಡ ನಾನು ಕಳಿಸೋದಿಲ್ಲ. ಏನು ಭಯ ಪಡಬೇಡಿ. ನಮ್ಮನೆಗೆ ಸ್ಫಟಿಕ ಕಟ್ಟಿ 6 ತಿಂಗಳಾಯಿತು. ರಿಸಲ್ಟ್ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಮತ್ತೆ ಬೇರೆ ಸ್ಫಟಿಕ ಕಟ್ಟಬೇಕಾ ಹೇಗೆ? ಇಲ್ಲ ಸಿಸ್ಟರ್, ಅದರಲ್ಲೇ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ಓಕೆ, ಅದೇ ಚೇಂಜ್ ಏನು ಮಾಡೋದು ಬೇಡ, ಅದೇ ಇರಲಿ. ನಿಮಗೆ ಅನಿಸುತ್ತೆ ನಿಮಗೆ ಅದನ್ನು ಯಾವಾಗ ಚೇಂಜ್ ಮಾಡಬೇಕು ಅಥವಾ ಅದ್ರ ಪವರ್ ಯಾವಾಗ ಕಡಿಮೆ ಆಗಿದೆ ಅನ್ನೋದು ನಿಮಗೇನೆ ಅನಿಸುತ್ತೆ. ಆ ಟೈಮಲ್ಲಿ ಚೇಂಜ್ ಮಾಡಿದ್ರೆ ಸಾಕು. ಬನ್ನಿ, ಒಂದು ಇನ್ನೂ ಇಷ್ಟಿದೆ. ಅಸ್ಸಲಾಮು ಅಲೈಕುಮ್ ಸಿಸ್ಟರ್. ಅದು ನಾನು ಹೇಳಿದೆ ಅಲ್ಲ, ಅದು ಭೀಮಾ ಅಂತ, ಭೀಮಾ ಹೆಸರಿದ್ದು ಎತ್ತು. ಅದು ಇವತ್ತು ಜಸ್ಟ್ ಓಡಿಸಿದ್ರು. ಅದು ಮಾಷಾ ಅಲ್ಲ ಸಟ್ಟಾಯ್ತಂತೆ. ಮಾಷಾ ಅಲ್ಲ, ನಿಮ್ಮ ದೇವರು ಚೆನ್ನಾಗಿತ್ತಂತೆ. ತುಂಬ ಖುಷಿಯಲ್ಲಿದ್ದೇವೆ. ಮಾಷಾ ಅಲ್ಲ. ಇದೇನು ಗೊತ್ತಾ, ಇದು ಬಂದು ಅಂದರೆ ಸೇಲ್ ಆಗೋದಕ್ಕೆ ಅದನ್ನು ಮ್ಯಾಂಗ್ಳೂರ್ ಸೈಡೆಲ್ಲ ಕಾಂತಾರದೆಲ್ಲ ನೋಡಿದ್ದೀರಲ್ಲ, ಆ ಥರ ಓಡಿಸೋದಕ್ಕೆ ಅದನ್ನು ಅದು ಇಟ್ಟಿದ್ರು. ಅದು ನನಗೆ ಅದು ಏನು ಹೇಳಬೇಕು ಹೆಸರು ಖಂಡಿತ ಗೊತ್ತಿಲ್ಲ. ಯಾರಿಗಾದರೂ ಮ್ಯಾಂಗ್ಳೂರ್ ಸೈಡ್ ನೋಡ್ತಾ ಇದ್ರಿ ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ಅದನ್ನು ಅಂದರೆ ಅದನ್ನು ರೆಡಿ ಮಾಡಿ ಆ ಕಂಬಳ ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಅದನ್ನು ರೈಸ್ಗೆ ಇದು ಮಾಡೋದಕ್ಕೆ ಅದನ್ನು ಇಟ್ಟಿದ್ರು. ಅದು ತುಂಬ ದಿನದಿಂದ ಹೋಗ್ತಾ ಇರಲಿಲ್ಲ ಅದನ್ನು, ಅಂದರೆ ಟ್ರೈನಿಂಗು ಏನು ಅಂತ ಗೊತ್ತಿಲ್ಲ, ಅದಾಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಕಟ್ಕೊಂಡಿದ್ರು. ನಾನು ಹೇಳಿದೆ ಮನುಷ್ಯರಿಗೆ ಅಂತ ಪರವಾಗಿಲ್ಲ, ಇದಕ್ಕೆ ಏನು ಗೊತ್ತಿಲ್ವಲ್ಲ ಸಿಸ್ಟರ್ ಅಂತ. ಇಲ್ಲ ಸಿಸ್ಟರ್, ನೀವು ದುವಾ ಮಾಡಿಕೊಡಿ, ಖಂಡಿತ ಹಾಗೆ ಆಗುತ್ತೆ ಅಂತ ಈಸಿ ಅವರ ಏನು ಹಸು ಎಮ್ಮೆಗಳು ಏನು ಕಟ್ಟಿರ್ತಾರೆ ಅದು ಕಂಬಳದು ಇದು ಮಾಡೋದು ಅಲ್ಲಿ ಅವರು ಕಟ್ಟಿದ್ರು. ಅದಾದಮೇಲೆ ಇವಾಗ ನೋಡಿ ಹೇಳಿದ್ರಲ್ಲ, ಅದು ಬಂದು ತುಂಬ ಸಕ್ಸಸ್ ಆಗಿದೆ, ಚೆನ್ನಾಗಾಗಿದೆ, ಹೋಗಿದೆ ಅಂತ. ಈ ಥರನೂ ಕೂಡ ಪವಾಡಗಳು ಈ ಥರ ಇದಾಗ್ತಾ ಇದೆ. ಇವತ್ತು ಓಡಿಸಿತ್ತು, ಅದು ಓಡಿತ್ತು. ಎಲ್ಲದ್ರದ ಮುಂದೆ ಸೇವ್ ಮಾಡೋದು ಅಂತ ಇತ್ತು. ಇವತ್ತು ಈಗ ಬಂದದಷ್ಟೇ ಅದನ್ನು ಓಡಿಸಿ ದೇವರು ನಮ್ಮ ಚೆನ್ನಾಗಿತ್ತು ಸಿಸ್ಟರ್ ಆಯಿತಾ.
ಖುಷಿ ಆಗ್ತಿದೆ ಸಿಸ್ಟರ್ ನಿಮ್ಮ ಮಾತನ್ನು ಕೇಳಿ. ನಿಮಗೂ ಕೂಡ ಚೆನ್ನಾಗಾಗಲಿ, ಏನೆಲ್ಲ ಅಂದ್ಕೊಂಡಿದ್ದೀರ ಎಲ್ಲನೂ ಕೂಡ ಆಗಲಿ. ಸ್ಫಟಿಕ ಕಟ್ಟಿದ ಮೇಲೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ. ಹೌದು, ಫಸ್ಟ್ ಯಾರಿಗೂ ಕೂಡ ನಂಬಿಕೆ ಇರೋದಿಲ್ಲ. ಈ ಸ್ಫಟಿಕ ಸ್ಟೋನ್ ಕಟ್ಟಿದರೆ ಈ ಸ್ಟೋನ್ ನೋಡಿದ್ರೇನೆ ನೀವು ಅನ್ಕೋತೀರಾ, ಈ ಸ್ಟೋನ್ ನೋಡಿದ್ರೇನೆ ಹೋಗೋ ಇದರಲ್ಲಿ ಸಕ್ಸಸ್ ಆಗ್ಬಹುದಾ, ಇದರಲ್ಲಿ ಇಷ್ಟು ಪವರ್ ಇದೆಯಾ, ಒಳ್ಳೇದಾಗುತ್ತಾ, ಇದು ಸುಳ್ಳ, ಇದು ನಿಜ, ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಅದನ್ನು ಕಟ್ಟಿ ಇದ್ರ ಪವರ್ ಏನು ಅಂತ ನಂತರನೇ ಗೊತ್ತಾಗೋದು. ಕಟ್ಟಿರೋರಿಗೆ ಗೊತ್ತಾಗ್ತಾಯಿದೆ. ಆಲ್ಮೋಸ್ಟ್ ಇಲ್ಲಿ ಎಷ್ಟು ಜನ ಆರ್ಡರ್ ಮಾಡ್ಕೊಂಡಿದ್ರ, ಇದರಲ್ಲಿ 60-70 ಜನ ಬಂದು ರಿಟರ್ನ್ ಕಸ್ಟಮರ್, ಅಂದರೆ ರಿಟರ್ನ್ ತೊಗೊಂಡಿರೋರೇ ತೊಗೋತಾ ಇರೋದು. ಅಂದರೆ ಅವರಿಗಿಲ್ಲ ಅಂದರೂ ಅವರ ಫ್ರೆಂಡ್ಸು, ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಪರ್ಚೇಸ್ ಮಾಡ್ತಾ ಇರೋದು. ಒಂದು ನಿಮಿಷ. ಅವ್ರ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಅಕ್ಕಪಕ್ಕ ಜನ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರು ಹೇಳಿ, ಇದ್ರ ಬಗ್ಗೆ ಹೇಳಿ ನಮಗೆ ಒಳ್ಳೆಯದಾಗಿದೆ, ನಿಮಗೂ ತರಿಸ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ಈ ರೀತಿ ಹೇಳಿ ತರಿಸ್ಕೊತಾ ಇದ್ದಾರೆ. ಖುಷಿ ಆಗ್ತಾಯಿದೆ. ಜಸ್ಟ್ ನಿನ್ನೆ ಮೊನ್ನೆ ಏನಾಗಿದೆ ಅಂದರೆ, ಜಸ್ಟ್ ಅವರು ಏನು ಅವರು ಅಡ್ರೆಸ್ ಕಳಿಸ್ತಾ ಇದ್ದಾರೆ. ನನ್ನ ಸ್ಕ್ಯಾನರ್ ಅಂತೂ ಫಸ್ಟು ಆರ್ಡರ್ ಇರುತ್ತಲ್ಲ ಅವ್ರ ಹತ್ರ ಪೇ ಮಾಡ್ತಾ ಇದ್ದಾರೆ. ಅವ್ರು ಒಂದೇ ಮಾತು ಹೇಳೋದು, ಈ ಥರ ಅಂತ ಬೇರೆಯವ್ರಿಗೆ ನಾನು ಕೊಡಿಸ್ತಾ ಇದ್ದೀನಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ನೀವು ಕಳಿಸಿ, ನಿಮ್ಮ ಮೇಲೆ ನಂಬಿಕೆ ಇದೆ ಅಷ್ಟೇ ಹೇಳ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ಬೇರೆಯವ್ರಿಗೂ ಕೂಡ ಕೊಡಿಸ್ತಾ ಇದ್ದೀರಾ, ನಿಮಗೂ ರಿಸಲ್ಟ್ ಒಳ್ಳೊಳ್ಳೆ ಬಂದಿದೆ, ಖುಷಿ ಆಗುತ್ತೆ. ಬನ್ನಿ, ಇನ್ನೊಂದಿದೆ ನೋಡೋದು. ಸ್ವಲ್ಪ ತುಂಬಾ ನೆಗೆಟಿವಿಟಿ ಇತ್ತು ಸಿಸ್ಟರ್. ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಇದಾಗ್ತಾ ಇದೆ ಸಿಸ್ಟರ್. ಮಾಟ ಮಂದಿ ಏನೇನೋ ಮಾಡಿಸಿದ್ರು. ನಾನು ನಮ್ಮ ಮನೆಯವರು 1 ವರ್ಷ ಆಯ್ತು ಮಾತಾಡ್ತಿಲ್ಲ. ಇವಾಗ್ಲೂ ಅಷ್ಟೇ. ಕಟ್ಟಾದ್ಮೇಲೆ ಸ್ವಲ್ಪ ಮನೆಯಲ್ಲೇ ನೆಮ್ಮದಿ ಇದೆ. ಪೂಜೆ ಮಾಡಕ್ಕೆ ಇಂಟ್ರೆಸ್ಟ್ ಎಲ್ಲ ಇದೆ ಸಿಸ್ಟರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮಗೂ ಕೂಡ ಯಾರೆಲ್ಲ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀರಾ, ಮೆಸೇಜ್ಗಳು ಕಳಿಸ್ತಾ ಇದ್ದೀರಾ, ಕೇಳ್ದೇನೆ ಕೆಲವರು ಕೇಳಿಸ್ಬಿಡ್ತೀರಾ. ಒಂದಿಷ್ಟು ಜನಕ್ಕೆ ಕೇಳ್ತೀನಿ ಒಳ್ಳೇದಾಗಿದೆ ಅಂದರೆ ನಿಮಗೂ 4 ಜನಕ್ಕೆ ಒಳ್ಳೇದಾಗಲಿ, ನಿಮ್ಗೆ ಇಷ್ಟ ಇದ್ದರೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಅಂತ ಕೇಳ್ತೀನಿ. ಕೆಲವರು ನಾನು ಕೇಳೋಕ್ಕಿಂತ ಮುಂಚೆನೇ ಕಳಿಸ್ಬಿಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಬೇರೆಯವ್ರಿಗೆ ಯಾವಾಗ ಈ ಥರ ಅಂದರೆ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಈ ಥರ ಒಳ್ಳೆ ಮನಸ್ಸು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಇವಾಗ ನಮಗೂ ಒಳ್ಳೆಯದಾಗಿ, ಬೇರೆಯವ್ರಿಗೂ ಒಳ್ಳೆಯದಾಗಿ, ಮತ್ತು ವಾಯ್ಸ್ ಮೆಸೇಜ್ ಕೂಡ ಕಳಿಸ್ತೀರಾ, ನಿಮ್ಮಿಂದ ಇಷ್ಟು ಒಳ್ಳೆಯದಾಗಿದೆ ಅಂತ. ಅದು ನಿಮ್ಮ ದೊಡ್ಡ ಗುಣ ಅಂತಲೇ ನಾನು ಹೇಳ್ಬೋದು. ನಾನು ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ಇದನ್ನು ಕೇಳಿ 4 ಜನಕ್ಕೆ ಏನು ಒಳ್ಳೇದಾಗುತ್ತೆ, ನಿಮ್ಮ ಮಾತು ಕೇಳಿ ಬೇರೆ 4 ಜನಕ್ಕೆ ಒಳ್ಳೇದಾಗ್ತಾ ಇದೆಯಲ್ವಾ, ಅದ್ರದ್ದು ಒಳ್ಳೆತನೂ ಕೂಡ ನಿಮಗೂ ಕೂಡ ನಿಮಗೂ ಕೂಡ ಸಿಗುತ್ತೆ, ಖಂಡಿತ ಸಿಗುತ್ತೆ. ನಾನು ಹೇಳ್ತೀನಿ ಸಿಗಲಿ, ಒಳ್ಳೆಯದಾಗಲಿ. ನೀವು ತೊಗೊಂಡು ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ಮೇಲೆ ನೀವು ಕೂಡ ಅಕ್ಕಪಕ್ಕ ಜನ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ. ನಂಬಿಕೆ ಇಟ್ಟು ಮಾಡಿ. ನನಗೇನು 7 days ಸೀಕ್ರೆಟ್ ಮೆಥಡ್ ಏನಿದೆ ಅದನ್ನು ನಾನು ಏನು ಹೇಳ್ಕೊಡ್ತೀನಿ ಎಲ್ಲನೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯದಾಗಲಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾಡಿ. ತುಂಬ ಜನ ನೀವು ಕಾಲ್ಸ್ ಮಾಡ್ತೀರಾ ಮತ್ತು ಮಾತಾಡಲೇಬೇಕು, ಮಾತಾಡಿದ ಮೇಲೆ ಆರ್ಡರ್ ಮಾಡ್ಕೊತೀನಿ ಅಂತ ಹೇಳ್ತೀರಾ. ನೀವು ನಂಬಲ್ಲ ಎಷ್ಟು ಕೆಲಸ ಇರುತ್ತೆ ಅಂದರೆ ನನಗೆ. ನೋಡಿ, ಇಷ್ಟೆಲ್ಲ ಪ್ಯಾಕಿಂಗ್ ಇನ್ನೂ ಇದೆ, ಸರಿನಾ? ಇನ್ನೂ ಇದೆ, ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲೂ ಒಂದಿಷ್ಟಿದೆ, ಒಂದು ಫುಲ್ಲು. ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಪ್ಯಾಕಿಂಗ್ ಒಬ್ಬಳೇ ಅಂದರೆ ನಾನು, ನನ್ನ ಮಕ್ಕಳು ಇಷ್ಟು ಮಾಡಬೇಕು ಅಂದರೆ ಸುಲಭ ಅಲ್ಲ, ಸರಿನಾ? ಹಾಗಾಗಿ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಾಲ್ ಯಾರ್ದು ಪಿಕ್ ಮಾಡೋಕ್ಕಾಗಲ್ಲ. ಇಡೀ ನಮ್ಮ ಫ್ಯಾಮಿಲಿನೇ ಇದರಲ್ಲಿ ನಾವು ಮಾಡಬೇಕಾಗಿರೋದು. ಬೇರೆ ಕೆಲಸದವರು ಅವರು ಏನು ಬರೋದಿಲ್ಲ, ನಮ್ಮ ಫ್ಯಾಮಿಲಿ ಮಾತ್ರ ನಾವು ಇದು ಮಾಡ್ತೀವಿ. ಹಾಗಾಗಿ ಕಾಲ್ಸ್ ಬಂದು ಜಾಸ್ತಿ ನಾನು ಯಾರ್ದು ಪಿಕ್ ಮಾಡಲ್ಲ. ಆರ್ಡರ್ ತೊಗೋತೀನಿ, ನಂಬಿಕೆ ಇಟ್ಟು ಯಾರು ಆರ್ಡರ್ ಮಾಡ್ತಾರೆ ಅವ್ರದ್ದು ಆರ್ಡರ್ ತೊಗೋತೀನಿ. ಅವ್ರದ್ದು ಏನಿದೆ ಪಾರ್ಸಲ್ ಬಂದು ಕಳಿಸ್ಕೊಡ್ತೀನಿ. ಮತ್ತು ಅವರ ಪ್ರೊಸೀಜರ್ಗಳು ಏನಿದೆ, ಕಟ್ಟುವ ವಿಧಾನ, 7 days ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಅಷ್ಟನ್ನು ಮಾಡ್ತೀನಿ. ಕಾಲ್ಸ್ ಇವಾಗ ಈಗ 100 ಕಾಲ್ಸ್ ಬರುತ್ತೆ, ತುಂಬ ಕಾಲ್ಸ್ ಬರುತ್ತೆ. ಅಂಥ ಕಾಲ್ಸ್ಗಳಲ್ಲಿ ನಾವು ಯಾರ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಹೇಗಾಗುತ್ತೆ. ಹಾಗಾಗಿ ಪ್ಲೀಸ್
ನಿಮ್ದು ಏನೇ ಕಷ್ಟ ಇದ್ರೂ ಕೂಡ ಹೇಳಿ, ನೀವು ಹೇಳದೇ ಇರಲಿ, ಇದು ಬಂದು ಅಬ್ಸರ್ವ್ ಅಂತೂ ಮಾಡಿಕೊಳ್ಳುತ್ತೆ. ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ, ಮಾಡಲ್ಲ ಅಂತ ಏನಿಲ್ಲ, ಕ್ಲಿಯರ್ ಮಾಡ್ತೀನಿ. ಇದ್ರ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಕಟ್ಟಬೇಕು, ಪ್ರೊಸೀಜರ್ ಏನಿದೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ.